ಸರ್ಕಾರಿ ಇದು ನಾವು ಕೊಡೋ ಸಂಬಳ ನಾವು ಕೊಟ್ಟ ಯಾವ್ದು ಬ್ಯಾಂಕ್ ದುಡ್ಡು ಅದರಿಂದ ನಿಮ್ ಸಂಬಳ ಬರ್ತಾ ಇರೋದು ಅರ್ಥ ಆಯ್ತಾ? ನಿಮ್ಮ ಅಪ್ಪನ ಮನೆಗೆ ಏನ್ ಬಂದಿಲ್ಲ ನಾವ್ ಇಲ್ಲಿ ಬಂದಿರ ನಾವು ಸರ್ಕಾರಿ ಇದಕ್ಕೆ ಅರ್ಥ ಆಯ್ತಾ? ಸಾರ್ವಜನಿಕ ಆಸ್ತಿನೆಲ್ಲ ನಿಮ್ ಮನೆಗ್ ಬಂದ್ರೆ ಅವಾಗ ಹೇಳ್ರಿ, ನಿಮ್ ಪ್ರೈವೇಟ್ ಪ್ರಾಪರ್ಟಿ ಬಂದ್ರೆ ಅವಾಗ ಹೇಳ್ರಿ. ನೀವು ಇಲ್ಲ ಇಲ್ಲಿನ ಪೀಪಲ್ ರೆಸ್ಪೆಕ್ಟ್ ಕೊಡಿ ಆಯ್ತಾ? ಅಲ್ಲ ಸರ್, ಅಟೆಂಡ್ ಮಾಡ್ತಾರೆ, ಒಂದೂವರೆ ವೇಟ್ ಮಾಡ್ತಾ ಇರ್ಲಿಲ್ಲ, ಹೊರಗಡೆ ಹೋಗಿದ್ರು. ಅವ್ರು ನಮ್ಗಿದೆ ಫಸ್ಟ್ ಬಂದಿದ್ರಾ? ಅದೇ ನನ್ಗೆ ಗೊತ್ತಾ? ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಯಾರು ಬಂದವ್ರೆ ಫಸ್ಟ್ ಏನ್ ಕೇಳೋದೇನು? ಗೊತ್ತಿಲ್ಲ. ನಿಮ್ಮ ಹೆಸರು ವಾಟ್ ಇಸ್ ಯುವರ್ ನೇಮ್? ನಿಮ್ಮ ಹೆಸರು? ನನ್ನ ಹೆಸರು ಎ.ವಿ. ಪ್ರಸಾದ್. ಎ.ವಿ. ಪ್ರಸಾದ್. ಎ.ವಿ. ಪ್ರಸಾದ್ ಅವ್ರೆ, ನಾವು ಫಸ್ಟ್ ಬಂದಿದ್ದೀವಿ. ಸಾಹೇಬ್ರೆ, ನೀವು ಅರ್ಥ ಮಾಡ್ಕೊಳ್ಳಿ. ನೀವು ಬಂದಿರೋದು ಗೊತ್ತಿಲ್ಲ. ನಾವು ಎರಡು ದೊಡ್ಡ ಹಾಕೊಂಡು ಫಾರ್ಮರ್ಗೋಸ್ಕರ ಹೋಗಿ ಬಂದೆ. ನಾನು ಬೆಳಗ್ಗೆ 6 ಗಂಟೆ ಬಿಟ್ಟಿದ್ದೀನಿ. ಯಾಕೆ ಇಷ್ಟ ಇದ್ದೀರಾ? ನಿಮ್ಮನ್ ಬಿಟ್ಟು ಬೇರೆ ಯಾರು ಇಲ್ಲ. ಕನ್ಸಲ್ಟ್ ಸಬಾರ್ಡಿನೇಟ್ ಆಫೀಸರ್ ಯಾರು ಇಲ್ವಾ ಇಲ್ಲಿ? ನಾವೇನಿಲ್ಲ. ಯಾವ ಸಂಬಂಧ ಬಂದಿಲ್ಲ, ಸಾರಿ ಅಂತಾನೆ ಆಗ್ತಾ ಇಲ್ಲ. ನೀವು ಇವಾಗ ಬಂದಿದ್ದೀರಾ? ಇವಾಗ 1 ಅವರ್ ಆಯ್ತು ರೀ. ಅವ್ರಿಗೆ ಗೊತ್ತಾ ನೀವೇನ್ ವಿಷಯಕ್ಕೆ ಬಂದಿದ್ದೀರಾ? ನಮ್ದು ಪೇಷನ್ಸ್ ಇರ್ತದೆ. ನಾವು ಎಲ್ಲ ಬಿಟ್ಟು ಬರಲ್ಲ. ನಾವು 1 ಅವರ್ ಇರ್ಬೇಕಲ್ಲ ಇಲ್ಲಿ. ಇಲ್ಲಲ್ಲ ಎಲ್ಲೇ ನಿಮ್ಮ ಈಗ ಬಂದಿದ್ದೀವಿ. ಬ್ಲಾಕ್ ಬುಕ್ ತೋರಿಸಿ. ಎಲ್ಲ ಹೋಗಿದ್ರೆ ನೀವು ಇದಕ್ಕೆ ತೋರಿಸಿ. ಯಾವ್ದಾನ ಬುಕ್ ಅದ? ಡಿಮ್ಯಾಂಡ್ ಬುಕ್ ಮೂವ್ಮೆಂಟ್ ರಿಜಿಸ್ಟರ್ ತೋರಿಸಿ. ತೊಂದರೆ ಇಲ್ಲ. ಅಟೆಂಡ್ ಮಾಡಲ್ಲ ಅಂದ್ರೆ ತೊಂದರೆ ಆಗುತ್ತೆ. ಅಟೆಂಡ್ ಮಾಡಲ್ಲ. ಇವಾಗ ಅಟೆಂಡ್ ಮಾಡೋದು ನೀವು? ಸರ್ ಅವ್ರಿಗೆ ಗೊತ್ತಿಲ್ಲ. ನೀವೇನ್ ಮಾಡ್ತಾ ಇದ್ದೀರಿ? ಮತ್ತೆ ಯಾರು ಬಂದು ಕಾಯ್ತಾ ಇದಾರೆ, ನೀವೇನ್ ಮಾಡ್ತಾ ಇದ್ದೀರಿ? ಸರ್ ನೀವು ಯಾರು ವಿಚಾರಿಸಿದ್ದೀರಾ? ಯಾರು ವಿಚಾರಿಸಿ? ಅವ್ರು ಯಾರು ವಿಚಾರಿಸಿಲ್ವಾ? ನಿಮಗೆ ಮಾಹಿತಿ ಕೊಡಬಾರ್ದು ನೀವು. ಸರ್ ಇವಾಗ ಏನಾಗ್ಬೇಕು ನಿಮ್ಗೆ ಅದೇ ಹೇಳಿ. ಮಾಹಿತಿ ಕೊಡ್ಬೇಕು ನೀವು. ನಾವು ಬಂದಿದ್ದೀರಿ, ಯಾವ್ದೋ ಲೋನ್ ವಿಚಾರಕ್ಕೆ ಬಂದಿದ್ದೀರಿ, ಮಾಹಿತಿ ಕೊಡೋದು. ನಾನು ಮಾತಾಡ್ತೀನಿ, ಬನ್ನಿ ನಾನು ಮಾತಾಡ್ತೀನಿ. ಯಾರು ಇಷ್ಟೊತ್ತಿಗೆ ಸರ್ ಇಬ್ರು ಹೊರಗಡೆ ಹೋಗಿದ್ವಿ. ಇವಾಗಲೇ ಅರ್ಥ ಮಾಡ್ಕೊಳ್ಳಿ ಸರ್, ಇಬ್ರು ಹೊರಗಡೆ ಹೋಗಿದ್ವಿ. ನಮಸ್ಕಾರ. ನಾವು ಇಲ್ಲಿ ಕರ್ನಾಟಕದಲ್ಲಿ ಯಾರು ಕರ್ಕೊಂಡ್ ಬಂದ್ಬಿಟ್ಟು ನಮ್ಮ ಅಸ್ತಿತ್ವ. ನೀವೊಂದ್ ನಿಮಿಷ ಇರ್ರಿ. ನೀವು ಬನ್ನಿ, ನಿಮ್ದು ಏನು ಅಟೆಂಡ್ ಮಾಡೋದು ನಮ್ಗೆ ಬಿಟ್ಟಿದೆ. ಕೆಲಸ ಇಲ್ಲ ನಮ್ಗೂ ರೈತರ ಕೆಲಸ ಇಲ್ಲ. ಅವ್ರು ಪಾಪ ಗೌರಿಬಿದೂರಿಂದ ಬಂದಿದ್ದಾರೆ. ಬನ್ನಿ, ಏನಾಗ್ಬೇಕು ಬನ್ನಿ ಮಾತಾಡಿ. ಎಷ್ಟೊಂದಿನ ಮಾತಾಡೋದು ನೀವು? ಬನ್ನಿ ಸರ್. ನೋಡಿ, ನಮ್ ಕನ್ನಡಿಗರ ಅಸ್ತಿತ್ವನ ಕಮ್ಮಿ ಮಾಡ್ತಾ ಇದಾರೆ. ಯಾವನ ಕುಚ್ಕೊಂಡ್ ಬಿಡ್ತಾರೆ. ನಾವು 1 ಅವರಿಂದ ವೇಟ್ ಮಾಡ್ತಾ ಇದೀರಿ. ನಾಚಿಕೆ ಆಗಲ್ಲ ಇವ್ರಿಗೆಲ್ಲ? ಏನ್ ಇವ್ರ ಅಪ್ಪನ ಮನೆ ಆಸ್ತಿ ಕೇಳ್ತಾರೆ. ನಾವು ಲೋನ್ ನಮ್ದು ಏನೋ ವಿಚಾರಿಸಕ್ ಬಂದ್ರೆ ಪಾಪ ಗೌರಿಬಿದೂರಿಂದ ಬಂದಿದ್ರು ರೈತರು ಬಂದ್ರೆ ಮಾತ್ರ ಇವ್ರಿಲ್ಲ. ಇವ್ರು ಬಿಸ್ನೆಸ್ ಮ್ಯಾನ್ ಬರ್ಬೇಕು, ಕಾರ್ಪೊರೇಟ್ ಬರ್ಬೇಕು. ಅವ್ರು ಮಾತ್ರ ಮಾಡ್ತಾರೆ. ನಾಚಿಕೆ ಇಲ್ಲ. ವಿಡಿಯೋ ಮಾಡ್ತಿದ್ದೀರಿ. ನಾವು ಪೇ ಮಾಡ್ತಾ ಇದೀರಿ ಸಂಬಳ. ಬೆಳಗ್ಗೆ ನಾವು ಯಾವ ಬಿಸ್ನೆಸ್ ಮ್ಯಾನ್ಗಳನ್ನ ಕಾರ್ಪೊರೇಟ್ಗಳನ್ನೆಲ್ಲ ಇದು ಮಾಡೋದಲ್ಲ. ಏನದು ಅಲ್ಲ ಸರ್, ನಮ್ನೇ ರೈತರಲ್ಲ ಅಂತೀರಾ? ನಾನು KMF ಡೈರೆಕ್ಟರ್ ನಮ್ಮೂರಿನಲ್ಲಿ, ನನ್ನ ರೈತನಲ್ಲ ಅಂತೀರಾ? ಸಂಬಂಧಪಟ್ಟದ್ದು ಏನಿದೆ ಅದನ್ನ ಮಾತಾಡ್ತೀವಿ. ಎಷ್ಟೊತ್ತಿಂದ 2 ಅವರ್ ವೇಟ್ ಮಾಡ್ಬೇಕು ಒಬ್ಬರಿಗೆ? ಒಬ್ರು ಕ್ಲೈಂಟ್ 2 ಅವರ್ ಮುಂದೆ ಬಂದ್ರಲ್ಲ ಹೋಗವ್ರೆ. ಏನ್ ಮಾಡ್ತಾ ಇದ್ದೀರಾ ನೀವೆಲ್ಲ? ಸರ್ ಅವ್ರು ಬಂದಾಗ ನಿಮ್ಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಮಾಹಿತಿ ಕೊಡ್ಬೇಕ್ರಿ. ಇಲ್ಲಿ ಗೊತ್ತಿಲ್ಲ ಅಂದ್ರೆ ಕೂತಿಲ್ಲ ಇವಾಗ ಅವಾಗಿಂದ. ಈಗ ಬನ್ನಿ ಮಾತಾಡೋಣ. ಬನ್ನಿ, ಏನಾಗಿದೆ ಬನ್ನಿ. ಹೌದು ಅಲ್ಲ, ನೀವ್ ಯಾಕ್ರಿ ವಿಡಿಯೋ ಮಾಡ್ಬೇಡ್ರಿ ಅಂದ್ರೆ? ಯಾಕ್ರಿ ನೀವ್ ಯಾಕ್ರಿ ನಿಮ್ಮ ಐಡಿಗಳು ತೆಗೀರಿ? ನಾನು ಪಬ್ಲಿಕ್, ಅರ್ಥ ಆಯ್ತಾ? ಸಾರ್ವಜನಿಕರಿಗೆ ಎಲ್ಲಾ ರೈಟ್ಸ್ ಐತೆ. ನೀವ್ ಯಾರು ಅಂತ ತಿಳ್ಕೊಂಡ್ರೆ ರೈಟ್ಸ್ ಐತೆ. ನಿಮ್ಮ ಪದನಾಮನು ಗೊತ್ತಾಗಬೇಕು ಅಂತ ರೈಟ್ಸ್ ಐತೆ. ನಿಮ್ಗೆ ಯಾರು ಏನು ಡೆಸಿಗ್ನೇಷನ್ ಗೊತ್ತಾಗಬೇಕು ಅಂತ ಎಲ್ಲ ಗೊತ್ತಿರ್ಬೇಕು. ನಿಮ್ಮ ಹೆಸರು ನರೇಂದ್ರ ಕುಮಾರ್ ಅವರೇ. ನೀವ್ ಯಾಕೆ ವಿಡಿಯೋ ಮಾಡಬೇಡಿ ಅಂದ್ರೆ? ಯಾಕೆ ವಿಡಿಯೋ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರು. ಯಾಕೆ ಮಾಡಬಾರ್ದು? ಹಂಗೆ ಅಷ್ಟೇ. ದೊಡ್ಡ ಕ್ಯಾಮ್ರಾ ದೊಡ್ಡ ಕ್ಯಾಮ್ರಾ ಅಲ್ಲ. ನೀವು ಆದ್ರೂ ಬುದ್ಧಿ ಬರಲ್ಲ ನಿಮ್ಗೆ. ನೀವು ಆದ್ರೂ ಬುದ್ಧಿ ಬಿಡಿ. ಬರಲ್ಲ. ನೀವು ಅಲ್ಲಿ ಎಲ್ಲ ಬಿಟ್ಟಿದ್ದೀರಿ ನೀವೆಲ್ಲ. ಬಿಡಿ. ಅವ್ರು ಅಟೆಂಡ್ ಮಾಡ್ತಿದ್ದಾರೆ. ಮತ್ತೆ ನಮ್ಮ ಸಾಲ ಮನ್ನಾ ಆಗಿದೆ ಅಂತ ನಾವು ಹೋಗಿಲ್ಲ. ಅವತ್ತು ನಾನು ಹೋಗಿ ವಿಚಾರಿಸಿದಾಗ ಮ್ಯಾನೇಜರ್ 20,000 ರೂಪಾಯಿ ನಾನು ಮಾಡ್ತೀನಿ.